ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ 11ನೇ ತಾರೀಕು ವಿಶೇಷವಾಗಿ ಆಚರಿಸಲ್ಪಡುವಂತಹ ಮೋಕ್ಷದ ಏಕಾದಶಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ವರ್ಷದ ಕೊನೆಯ ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ಮೋಕ್ಷದ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ವಿಶೇಷವಾಗಿ ನಾವು ಈ ಏಕಾದಶಿನ ಬಂದು ಪಾಪಗಳಿಂದ ಮುಕ್ತಿ ಪಡೆಯಲು ಆಚರಿಸುವ ಮೋಕ್ಷದ ಏಕಾದಶಿ ಅಂತ ಕೂಡ ಕರಿತೀವಿ. ಅದನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತು ಯಾವ ಸಮಯ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏಕಾದಶಿ ಉಪವಾಸವನ್ನು ವಿಷ್ಣುವಿಗೆ ಅರ್ಪಿಸಲಾಗಿದೆ. ಆದರೆ ಲಕ್ಷ್ಮೀ ದೇವಿಯನ್ನು ವಿಷ್ಣುವಿನೊಂದಿಗೆ ಪೂಜಿಸುವ ಸಂಪ್ರದಾಯವಿದೆ. ಬ್ರಹ್ಮಾಂಡ ಪುರಾಣ ನಂಬಿಕೆಗಳ ಪ್ರಕಾರ ಮೋಕ್ಷದ ಏಕಾದಶಿಯನ್ನು ಉಪವಾಸ ಮಾಡುವುದರಿಂದ ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ಸಿಗುತ್ತದೆ. ಮೋಕ್ಷದ ಏಕಾದಶಿಯನ್ನು ನಾವು ಈ ರೀತಿ ಆಚರಣೆ ಮಾಡಬೇಕಾಗುತ್ತೆ. ನೋಡಿ, ಮೋಕ್ಷದ ಏಕಾದಶಿಗಳಲ್ಲಿ ವಿಶೇಷವಾಗಿ ಅತ್ಯುತ್ತಮವಾದದ್ದು ಮೋಕ್ಷದ ಏಕಾದಶಿ ಉಪವಾಸವನ್ನು ವಿಷ್ಣುವಿಗೆ ಅರ್ಪಿಸಲಾಗಿದೆ. ಆದರೆ ಲಕ್ಷ್ಮೀ ದೇವಿಯನ್ನು ವಿಷ್ಣುವಿನೊಂದಿಗೆ ಪೂಜಿಸುವ ಸಂಪ್ರದಾಯವಿದೆ. ಬ್ರಹ್ಮಾಂಡದ ಪುರಾಣದ ಪ್ರಕಾರ, ನಂಬಿಕೆಗಳ ಪ್ರಕಾರ ಮೋಕ್ಷದ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ಕೂಡ ಸಿಗುತ್ತದೆ. ಈ ಉಪವಾಸದಿಂದ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ. ಮದುವೆಯಾದವರು ಮಕ್ಕಳನ್ನು ಪಡೆಯುವ ಆಶೀರ್ವಾದವನ್ನು ಕೂಡ ಪಡೆಯುತ್ತಾರೆ. ಮೋಕ್ಷದ ಏಕಾದಶಿಯನ್ನು ಉಪವಾಸವನ್ನು ಆಚರಿಸುವುದರಿಂದ ವ್ಯಕ್ತಿಯ ಪಾಪಗಳು ಕೂಡ ನಾಶವಾಗುತ್ತವೆ. ಮೋಕ್ಷದ ಏಕಾದಶಿಯ ದಂತಕಥೆಯ ಪ್ರಕಾರ ಗೋಕುಲ ಎಂಬ ರಾಜ್ಯದಲ್ಲಿ ವೈಖನಸ ಎಂಬ ಜನಪ್ರಿಯ ಮತ್ತು ಧಾರ್ಮಿಕ ರಾಜನಿದ್ದನು. ಎಲ್ಲ ವೇದಗಳ ಬುದ್ಧಿವಂತರು ಅವನ ರಾಜ್ಯದಲ್ಲಿ ವಾಸಿಸುತ್ತಿದ್ದರು. ಒಮ್ಮೆ ರಾಜನು ತನ್ನ ತಂದೆ ನರಕದಲ್ಲಿ ಸಾಕಷ್ಟು ಬಳಲುತ್ತಿದ್ದಾನೆ ಮತ್ತು ಅವನನ್ನು ನರಕದಿಂದ ಹೊರತರಲು ಪ್ರಾರ್ಥಿಸುತ್ತಿರುವನಂತೆ ಕನಸು ಕಾಣುತ್ತದೆ. ಕನಸಿನಿಂದ ಹೊರಬಂದ ನಂತರ ರಾಜನು ತುಂಬ ತೊಂದರೆಗಳನ್ನು ಎದುರಿಸುತ್ತಾನೆ. ಕಾರಣವನ್ನು ತಿಳಿದುಕೊಳ್ಳಲು ಮತ್ತು ಅದನ್ನು ಪರಿಹರಿಸಲು ಎಲ್ಲ ವಿದ್ವಾಂಸರನ್ನು ಕರೆದು ತನ್ನ ಕನಸಿನ ಬಗ್ಗೆ ಹೇಳುತ್ತಾನೆ. ಯಾರು ಏನನ್ನು ಹೇಳಲು ಸಾಧ್ಯವಾಗದಿದ್ದಾಗ ಭೂತ, ಭವಿಷ್ಯ ಮತ್ತು ವರ್ತಮಾನ ಎಲ್ಲವನ್ನು ನೋಡಬಲ್ಲ ಪರ್ವತ ಮುನಿಯ ಆಶ್ರಮಕ್ಕೆ ಹೋಗುವಂತೆ ರಾಜನಿಗೆ ಸೂಚಿಸಲಾಗುತ್ತದೆ. ವಿದ್ವಾಂಸರ ಸಲಹೆಯಂತೆ ರಾಜನು ಪರ್ವತ ಮುನಿಯ ಆಶ್ರಮಕ್ಕೆ ಹೋಗುತ್ತಾನೆ. ನಮಸ್ಕಾರಗಳನ್ನು ಸಲ್ಲಿಸಿದ ನಂತರ ಅವನು ತನ್ನ ಕಾಳಜಿಯ ಕಾರಣವನ್ನು ವಿವರಿಸಿದನು. ಪರ್ವತ ಮುನಿಯ ತನ್ನ ಧ್ಯಾನದ ಮೂಲಕ ರಾಜನ ತಂದೆಯ ಪಾಪಕರ್ಮಗಳನ್ನು ತಿಳಿದುಕೊಂಡನು ಮತ್ತು ಮೋಕ್ಷದ ಏಕಾದಶಿಯೆಂದು ಉಪವಾಸ ಮಾಡಲು ಹೇಳುತ್ತಾನೆ. ಈ ಉಪವಾಸವು ಎಲ್ಲ ತಿಂಗಳುಗಳಲ್ಲಿ ಅತ್ಯುತ್ತಮ ಮಾರ್ಗಶಿರ ತಿಂಗಳಲ್ಲಿ ಬರುತ್ತದೆ. ರಾಜನು ತನ್ನ ಕುಟುಂಬದೊಂದಿಗೆ ಮೋಕ್ಷದ ಏಕಾದಶಿಯೆಂದು ಉಪವಾಸ ಮಾಡಿದನು. ಅದರಿಂದ ಪಡೆದ ಪುಣ್ಯವನ್ನು ಅವನು ತನ್ನ ತಂದೆಗೆ ಹಸ್ತಾಂತರಿಸಿದನು. ಅದು ಅವನನ್ನು ನರಕದಿಂದ ಮುಕ್ತಿಗೊಳಿಸಿತು. ತಂದೆ ಸಂತೋಷಪಟ್ಟರು ಮತ್ತು ರಾಜನಿಗೆ ಅನೇಕ ಆಶೀರ್ವಾದಗಳನ್ನು ನೀಡಿದರು. ಏಕಾದಶಿಯೆಂದು ಮನುಕುಲವು ಉಪವಾಸವನ್ನು ಆಚರಿಸಬೇಕು ಎಂದು ಸತ್ಯವಾಗಿದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಸದಾ ಏಕಾದಶಿ ದಿನಗಳಲ್ಲಿ ವಿಷ್ಣುವಿನ ಆರಾಧನೆನ, ಲಕ್ಷ್ಮಿ ಆರಾಧನೆನ ಮತ್ತು ಗುರುಗಳ ಆರಾಧನೆನ ನಾವು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ಉಪವಾಸ ಆಚರಣೆ ಮಾಡೋದ್ರ ಜೊತೆಗೆ ಅವತ್ತಿನ ದಿನದಲ್ಲಿ ಯಾವ ಏಕಾದಶಿ ಇರುತ್ತೋ ಆ ಏಕಾದಶಿಯ ಕಥೆನ ನಾವು ಪಾರಾಯಣ ಮಾಡಲೇಬೇಕಾಗುತ್ತೆ, ಅಥವಾ ಒಂದು ಸಾರಿ ಓದಲೇಬೇಕಾಗುತ್ತೆ, ಇಲ್ಲ ಅಂದರೆ ಒಂದು ಸಾರಿ ನಾವು ಕೇಳಿಸ್ಕೊಳ್ಬೇಕಾಗುತ್ತೆ. ಈ
ರೀತಿ ಇರುತ್ತೆ ಮೋಕ್ಷದ ಏಕಾದಶಿ. ಯಾಕಂದರೆ ತನ್ನ ತಂದೆ ನರಕದಲ್ಲಿ ಇರೋಂಥ ತಂದೆನ ಕಾಪಾಡಿದಂಥದ್ದು ಈ ಏಕಾದಶಿ ಆಚರಣೆನ ಮಗ ಆಚರಣೆ ಮಾಡಿದಾಗ ಅವರು ನರಕದಿಂದ ಮುಕ್ತಿಗೊಳಿಸೋದಕ್ಕೆ ಮಾಡಿದಂಥ ಮೋಕ್ಷದ ಏಕಾದಶಿಯ ಪ್ರತಿಫಲವಾಗಿ ರಾಜ ಮಾಡಿದಂತಹ ಪುಣ್ಯದ ಫಲ ಅವರ ತಂದೆಗೆ ಹೋಗಿ ಅವರು ನರಕದಿಂದ ವಿಮುಕ್ತಿ ಪಡಿತಾರೆ. ಅದಕ್ಕೋಸ್ಕರ ನಾವು ಈ ಏಕಾದಶಿ ಆಚರಣೆನ ಮೋಕ್ಷದ ಏಕಾದಶಿ ಅಂತ ಹೇಳ್ಬೋದು. ಅದಕ್ಕೋಸ್ಕರನಾದರೂ ನಾವು ನಮ್ಮ ತಂದೆ ತಾಯಿಗಳಿಗೋಸ್ಕರ, ನಮ್ಮನ್ನು ಅಗಲಿರೋಂಥ ತಂದೆ ತಾಯಿ ಇರ್ಬೋದು, ಬಂಧು ಮಿತ್ರರಾಗಿರ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರರಾಗಿರ್ಬೋದು, ಅಂಥದ್ದನ್ನೆಲ್ಲ ನಾವು ಮುಕ್ತಿಯನ್ನು ಪಡಿಬೇಕು ಅಂತ ಅನ್ನೋರು ಇದನ್ನು ಆಚರಣೆ ಮಾಡ್ಬೋದು. ಸರಿನಾ ಸ್ನೇಹಿತರೆ? ಅಥವಾ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸ್ತಾ ಇರೋವಂಥವ್ರು, ನೀವು ಮಾಡಿರೋಂಥ ಕಷ್ಟ ಕಾರ್ಪಣ್ಯಗಳ ಅದೆಲ್ಲ ಹೋಗಬೇಕು ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ಮಾಡ್ಬೋದು. ನೋಡಿ, 2024 ಡಿಸೆಂಬರ್ 11 ಬುಧವಾರ ಮೋಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಮೋಕ್ಷದ ಏಕಾದಶಿ ಶುಭ ಮುಹೂರ್ತ ತಿಥಿ ಪ್ರಾರಂಭವಾದ ದಿನಾಂಕ ಡಿಸೆಂಬರ್ 11 ಬೆಳಗ್ಗೆ 3:42 ಏಕಾದಶಿ ತಿಥಿ ಕೊನೆಗೊಳ್ಳುವ ಸಮಯ ಆಗುತ್ತದೆ. ಡಿಸೆಂಬರ್ 12 ಬೆಳಗ್ಗೆ 1:09 ವ್ರತ ಪಾರಾಯಣ ಸಮಯ. ಡಿಸೆಂಬರ್ 12 ಬೆಳಗ್ಗೆ 7:05 ಬೆಳಗ್ಗೆ 9:09 ಸಮಯದಲ್ಲಿ ಉಪವಾಸವನ್ನು ಮುಕ್ತಾಯಗೊಳಿಸಲಾಗುತ್ತದೆ. ಪಾರಾಯಣ ತಿಥಿಯನ್ನು ದ್ವಾದಶಿಯ ಮುಕ್ತಾಯದ ಸಮಯ ರಾತ್ರಿ 10:26 ಅಂತ ಹೇಳ್ಬೋದು. ಮೋಕ್ಷದ ಏಕಾದಶಿ ದಿನ ನಾವು ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸುವುದು, ಮನೆಯ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸಿ ವಿಷ್ಣುವಿಗೆ ಗಂಗಾ ನೀರಿನಿಂದ ಅಭಿಷೇಕ ಮಾಡುವುದು, ವಿಷ್ಣುವಿಗೆ ಹೂಗಳು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸುವುದು, ಸಾಧ್ಯವಾದರೆ ಈ ದಿನ ಉಪವಾಸ ಮಾಡಿ ಅಂತಿಮವಾಗಿ ದೇವರಿಗೆ ಆರತಿ ಮಾಡುವುದು. ಮೋಕ್ಷದ ಏಕಾದಶಿ ಎಂದು ದೇವರಿಗೆ ಸಾತ್ವಿಕ ವಸ್ತುಗಳನ್ನು ಮಾತ್ರ ಅರ್ಪಿಸಲಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ವಿಷ್ಣುವಿನ ಆನಂದದಲ್ಲಿ ತುಳಸಿಯ ಪಾತ್ರ ಮಹತ್ವದ್ದಾಗಿರುತ್ತದೆ. ತುಳಸಿ ಇಲ್ಲದೆ ವಿಷ್ಣುವು ಆನಂದವನ್ನು ಅನುಭವಿಸುವುದಿಲ್ಲ ಎಂದು ನಂಬಲಾಗಿದೆ. ಹೀಗಾಗಿ ಪೂಜೆಯಲ್ಲಿ ತಪ್ಪದೆ ತುಳಸಿಯನ್ನು ಬಳಸಬೇಕಾಗುತ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಮಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಏಕಾದಶಿ ಆಚರಣೆ ಮಾಡುವಂಥವ್ರು ಖಂಡಿತವಾಗ್ಲೂ ಸರಳವಾಗಿ ನೀವು ಈ ಆಚರಣೆನ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.